ಸ್ನೇಹಿತರೆ ನಮಸ್ಕಾರ. ಓಕೆ ಸ್ನೇಹಿತರೆ, ನಮಸ್ಕಾರ. ಓಕೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನೇನು ತೋರಿಸ್ತೀನಲ್ಲ, ಇದು ಹರಿಹರ ಓಕೆ ಕುರಿ ಮಾರ್ಕೆಟು. ದಸರಾ ಹಬ್ಬದ ಸ್ಪೆಷಲಾಗಿ ಭಾಳ ಕುರಿಗಳು ಬಂದಿದ್ದಾವೆ ಮಾರಾಟಕ್ಕೆ. ನೋಡ್ಬೋದು ಇಲ್ಲಿ ಹಬ್ಬಕ್ಕೋಸ್ಕರ ಕುರಿಗಳು ಇದು ಮಾಡ್ತಾರೆ. ಇಲ್ಲಿ ಮರಿ ಕುರಿಗಳು, ಓಕೆ ಆಡ ಅಂತ ಕುರಿಗಳು, ಬೇರೆ ಬೇರೆ ಇವನ್ನೆಲ್ಲ ಕುರಿಗಳು ಭಾಳ ಇದೆ. ಒಂದಲ್ಲು ಮರಿ ಕುರಿ, ಎರಡಲ್ಲು ದೊಡ್ಡ ದೊಡ್ಡ ಕುರಿಗಳಿದೆ. ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇವೆಲ್ಲ ಮಾರಾಟಕ್ಕೆ ಬಂದಿರೋ ಕುರಿಗಳು. ಮಂಗಳವಾರ ಸಂತೆಯಲ್ಲಿ ವಾರ ಬರ್ತವೆ. ಇನ್ನೇ ಮುಂದೆ ಕುರಿಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ. ಸ್ನೇಹಿತರೆ ನೋಡಿ, ಹಲವಾರು ಕುರಿಗಳು ಇಲ್ಲಿ ಮಾರಾಟಕ್ಕೆ ಬಂದಿದೆ. ಹಲೋ ಸ್ನೇಹಿತರೆ ನೋಡಿ, ಇದು ಮಂಗಳವಾರ ಹರಿಹರದಲ್ಲಿ ಸಂತೆ ಈ ರೀತಿ ಇರುತ್ತೆ. ಈ ಸತಿ ದಸರಾ ಹಬ್ಬಕ್ಕೆ ಇನ್ನೂ ಭಾಳ ಕುರಿಗಳು ಸುತ್ತಮುತ್ತ ಹಳ್ಳಿಯಿಂದ, ಓಕೆ ಸುತ್ತಮುತ್ತ ಡಿಸ್ಟಿಕ್ಕಿಂದನೂ ಭಾಳ ದೂರದಿಂದ ಇಲ್ಲಿ ಬಂದು ವ್ಯಾಪಾರಕ್ಕೆ ಬರ್ತವೆ. ಇಲ್ಲಿ ಒಬ್ಬರು ಸ್ಥಳೀಯರಿದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ಇದೇನು ಸರ್ ಇದು ಕುರಿ ಮಾರ್ಕೆಟು? ಹೀಗೆ ಭಾಳ ಕುರಿಗಳು ಬಂದಿದೆಯಲ್ಲ? ಇದು ನೋಡಿ ಸರ್, ಪ್ರತಿ ವಾರ ಮಾರ್ಕೆಟ್ ಕೂಡುತ್ತೆ ಇಲ್ಲಿ. ಮಂಗಳವಾರ ಸಂತೆ ಕೂಡುತ್ತೇವೆ. ಮತ್ತೆ ಏನಪ್ಪಾ ಅಂದ್ರೆ ಈಗ ದಸರಾ ಹಬ್ಬದ ಸೀಸನ್ ಅಲ್ವಾ, ಹಂಗಾಗಿ ಈಗ ಬಹಳ ಕಡೆ ಎಲ್ಲರಿಗೂ ಜನಗಳು ಏನಂದ್ರೆ ದಸರಾ ಹಬ್ಬಕ್ಕೆ ಮಾರೋಣ ಅನ್ನೋ ಒಂದು ಉದ್ದೇಶದಿಂದ ಬಹಳಷ್ಟು ಮಾಲ್ ಇಲ್ಲಿ ತಂದಿದ್ದಾರೆ. ಓಕೆ, ಪರವಾಗಿಲ್ಲ. ಈಗ ಅದ್ರಾಗೂ ಜನ ಇನ್ನೂ ಸ್ವಲ್ಪ ಕಡಿಮೆ ಇದ್ದಾರೆ. ವಾರದ ಸ್ವಲ್ಪ ಜೋರು ಆಗ್ಬಹುದು ಸರ್. ವಾರ ಹೀಗೆ ಇರುತ್ತೆ ಸಂತೆ? ಮಂಗಳವಾರ ಸಂತೆ ಕೊಡ್ತೇವೆ. ಓಕೆ, ಮಂಗಳವಾರ ಕುರಿ ಮಾರ್ಕೆಟು ಚೆನ್ನಾಗಿ ನಡೆಯುತ್ತೆ. ಓಕೆ ಸರ್, ಇದು ಏನು ಅವ್ರು ಬೆಳೆಸಿರ್ತಾರ ಹೆಂಗೆ? ಇಲ್ಲ, ಅದು ಈಗ ಕೆಲವು ಇದನ್ನ ಏನಕ್ಕೆ ಕುರಿನ ಬರೀ ಏನು ಆಡೋದಕ್ಕೆ ತಗೊಂಡ್ಮಾಡ್ತಾರ? ಈಗ ದಸರಾ ಹಬ್ಬಕ್ಕೋಸ್ಕರ ಯೂಸ್ ಮಾಡ್ತಾರ? ಕೆಲವೊಬ್ರು ಈಗ ಸಣ್ಣ ಮರಿ ತಗೊಂಡು ಹೋಗಿ ಈಗ ನಮ್ಮ ಹೆಂಗಪ್ಪ ಅಂದ್ರೆ ನಮ್ಮ ಕರ್ನಾಟಕದಾಗೆ ಈ ಕುರಿ ಫೀಲ್ಡ್ ಅಂದ್ರೆ ಫುಲ್ ಹೈಲೈಟ್ ಆಗ್ಬಿಟ್ಟೈತಿ. ಎಲ್ಲರೂ ಸಣ್ಣ ಮರಿ ಕುರಿ ಇಲ್ಲ 2 ಅಲ್ಲು 4 ಅಲ್ಲು ತಗೊಂಡು ಹೋಗಿ ಜೋಪಾನ ಮಾಡಿರ್ತಾರೆ. ಬಟ್ ಯಾವಾಗ ಅವರಿಗೆ ಜೋಪಾನ ಮಾಡಕ್ಕೆ ಸಮಸ್ಯೆ ಆಗ್ತಾ ಇರ್ತೈತು, ಇಲ್ಲ ಏನಾರ ಕೆಲಸ ಬಂತು, ಅನಿವಾರ್ಯ ಏನಾರ ಪರಿಸ್ಥಿತಿ ದುಡ್ಡಿನ ಸಮಸ್ಯೆ ಬಂತಂದ್ರೆ ಈ ತರ ಸಂತೆಗೆ ಬಂದು ಮಾರು ಹೋಗ್ತಾರೆ. ಈಗ ನಮ್ಮ ಹತ್ರ ಯಾರು ಆಡ್ಸರ್ ಆದ್ರೆ ಆಡ್ಸರ್ ಹೋಯ್ತಾರೆ, ಇಲ್ಲ ಹಬ್ಬಕ್ಕೆ ಬಂದ್ರೆ ಹಬ್ಬಕ್ಕೆ ಹೋಗಿರ್ತಾರೆ. ಕೆಲವೊಬ್ರು ವ್ಯವಹಾರ ಮಾಡೋರು ತಗೊಂತಾರೆ, ಒಂದು 30,000 ರೂಪಾಯಿ 40,000 ರೂಪಾಯಿ 1,000-2,000 ಲಾಭ ಬಂದ್ರೆ ಮಾರಲಿರ್ತಾರೆ. ಈಗ ಆಡ್ಸೋದು ಕಾನೂನು ಬಹಿರಂಗ ಅಲ್ವಾ ಅದು? ಓಕೆ, ಅದರಿಂದ ಕಾನೂನಿಂದ ಏನು ಇದು ಇರಲ್ಲ, ಇದು ಪ್ರಾಣಿ ಹಿಂಸೆ ಮಾಡ್ದಂಗೂ ಆಗುತ್ತೆ. ಇದು ಆಡ್ಸೋದು ತಪ್ಪಲ್ವಾ? ಅದು ತಪ್ಪಿದೆ ಸರ್. ಬಟ್ ಏನಾಗೈತೆ ಅಂದ್ರೆ ಈಗ ನಮ್ಮ ಟ್ರೆಂಡ್ ಆಗ್ಬಿಟ್ಟಿದೆ ಇದು ಒಂಥರ. ಈಗ ಹೆಂಗಪ್ಪ ಅಂದ್ರೆ ಸುಮಾರು ವರ್ಷದಿಂದ ನಡೀತಾ ಇದೆ ಇದು ಜೂಜು ಇದು ಕಣ ಅಂದ್ರೆ ಸುಮಾರು ವರ್ಷದಿಂದ ನಡೀತಾ ಇದೆ. ಬಟ್ ಇತ್ತಿದ್ದಾಗ ಒಂದು 10 ವರ್ಷದಿಂದ ಫುಲ್ ಹೈಲೈಟ್ ಆಗಿದೆ. ಮರಿ ಒಂದು ಮನಿಗೊಂದು ಕುರಿ ಕಟ್ಟೋದಾರೆ. ಇದು ಹೆಂಗಪ್ಪ ಅಂತಂದ್ರೆ ಮುಂದೆ ಬರ್ತಾ ಒಂದು ನಮ್ಮನಿ ಗೌರ್ಮೆಂಟ್ ತಗೊಂಡು ಅಂಡರ್ವರ್ನಾಗ ತಗೊಂಡು ಮಾಡೋ ಸ್ಥಿತಿಗೆ ಇದೆ ಇದು. ಓಕೆ, ಇಲ್ಲಿ ಎಷ್ಟು ಇದರಿಂದ ಕುರಿಗಳು ಮಾರಾಟ ಬರ್ತದೆ? ಎದರಿಂದ ಎಲ್ಲಿವರೆಗೂ ಆಗುತ್ತೆ ಮಾರಾಟ? ಈ ಮರಿ ಕುರಿ ಹಿಡಿದು ಒಂದು 80,000 ಮಟನು ವ್ಯಾಪಾರ ಆಗ್ತದೆ. 80,000 ಮರಿ ಮಟನು ವ್ಯಾಪಾರ ಆಗುತ್ತೆ. 1 ಲಕ್ಷ ರೂಪಾಯಿ. ಇಲ್ಲಿ ಅದರಲ್ಲಿ ಕುರಿಗಳಲ್ಲಿ ಏನಾದ್ರು ಆದ್ರೆ ಹೇಗೆ ಅದನ್ನ ಇದು ಮಾಡ್ತಾರೆ? ಬಟ್ ಅದು ಹಲ್ಲಿನ ಮೇಲೆ ಇದೆ ರೀ. ಹಲ್ಲಿಗೆ ಒಂಥರ ರೇಟ್ ಮೇಲೆ, 4 ಹಲ್ಲಿಗೆ ಒಂಥರ. ಅದು ಆ ಜೂಜಿನ ಮರಿ ಆಡ್ತೈತೆ ಅಂತ ಆದ್ರೆ ಅದಕ್ಕೆ ಒಂಥರ 10,000 ರೂಪಾಯಿ ಡಿಮ್ಯಾಂಡ್ ಜಾಸ್ತಿ. ತೂಕದಕ್ಕಿಂತ ಆಡೋ ಮರಿಗೆ 10,000 ಡಿಮ್ಯಾಂಡ್ ಜಾಸ್ತಿ. ಬಹಳ ಜನ ಓಕೆ ಏನು ಆಡಿಸೋದಕ್ಕೆ ತಗೊಂಡೋಗ್ತಾರ, ಇದು ಹಬ್ಬ ಮಾಡೋದಕ್ಕೆ ಹಬ್ಬಕ್ಕೋಸ್ಕರ ತಗೊಂಡೋಗ್ತಾರ? ಹರಿಹರ ಸಂತೆ ಹೆಂಗಿದೆ ಅಂದ್ರೆ ಆಲ್ಮೋಸ್ಟ್ ಆಡ್ಸಕ್ಕೋಸ್ಕರನೇ ವೇರ್ ಜಾಸ್ತಿ. ಇದು ಹಬ್ಬಕ್ಕೆ ಬಹಳ ಕಡಿಮೆ, ಆಡ್ಸೋರ್ ಜನ ಬಹಳ ಜನ. ಈಗ ಬಂದಿದಾವಲ್ಲ ಆಟದ ಕುರಿನೇ ಇವು, ಇದನ್ನೇ ತಗೊಂಡು ಹಬ್ಬ ಮಾಡೋದು ಮಾಡ್ತಾರೆ.
ನಿಮ್ಮ ಕುರಿಗಳು ಇದಾವ? ಹೌದು ಸರ್. ಓಕೆ, ಹಾಂ. ಎಷ್ಟಿದಾವೆ ಕುರಿಗಳು? 3 ಇದಾವೆ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು? ನಾನು ಸುಮಾರು ಒಂದು 12-13 ವರ್ಷದಿಂದ ಮಾರಾಟ. ನಿಮ್ದು ಇದೇ ವೃತ್ತಿನಾ? ಹೌದ್ರಿ, ಹೌದು. ಓಕೆ, ಹಾಂ. ಕುರಿ ತೊಗೊಂಬಿಟ್ಟು ನೀವು ಸಂಖ್ಯೆ ಹಾಕ್ತೀವಿ. ಓಕೆ, ಈ ರೀತಿ. ಓಕೆ, ಇದರಿಂದ ನಿಮ್ಮ ಜೀವನ ನಡೀತಾ ಇದೆ? ನಡೀತಿ, ಇದ್ರಾಗೆ ಓಕೆ, ಹಾಂ ಹಾಂ ಓಕೆ. ನಾನು ಆಗಲೇ ಹೇಳಿದ್ರು ನಾನು ಸ್ನೇಹಿತರೆ ನಮಸ್ಕಾರ. ನೋಡಿ, ಇದು ಬಂದ್ಬಿಟ್ಟು ಹರಿಹರ ಮಾರ್ಕೆಟು. ಈ ದಸರಾ ಹಬ್ಬದಿಂದ ಭಾಳ ಕುರಿಗಳು ಬಂದಿದ್ದಾವೆ. ಇಲ್ಲಿ ಕುರಿ ಮಾಲೀಕರಿದ್ದಾರೆ, ಅವ್ರಿಗೆ ವಿಚಾರಿಸೋಣ. ಓಕೆ ಸರ್, ನಮಸ್ಕಾರ. ಸರ್, ನಿಮ್ಮ ಹೆಸರು, ಎಲ್ಲಿಂದ ಬಂದಿರಾ? ಓಕೆ ಸರ್, ಇದು ಎಷ್ಟು ದಿನದಿಂದ ಸಾಕಿದ್ದೀರಾ ನೀವು? ಓಕೆ, ಏನಿದು ಯಾಕೆ ಮಾರಕ್ಕೆ ಬಂದ್ರಿ ನೀವು? ಓಕೆ, ನೀವು ಇದೇ ವೃತ್ತಿ ಮಾಡ್ತೀರಾ, ಬೇರೆ ಏನಾದರೂ? ಓಕೆ, ಎಷ್ಟು ದಿವಸದಿಂದ ಸಾಕ್ತಿದ್ದೀರಾ? ಇದಕ್ಕೆ ಏನು ಫುಡ್ ಹಾಕ್ತೀರಾ? ಹೆಂಗೆ? ಹೊಲ ಇದೆಯಾ? ಹೊಲದಲ್ಲಿ ಮೇಯಿಸ್ತೀರಾ? ಏನು ಮಾಡ್ತೀರಾ? ಹೊಲದಲ್ಲಿ ಮೇಯಿಸ್ತೀರಾ? ಹಾಂ. ಇದು ಮರಿ ಕುರಿನಾ ಏನು? ಹಾಂ, 8 ಅಲ್ಲಲ್ಲಿ ಇದೆ. ಓಕೆ, ನೀವು ಅಂದಾಜು ಮತ್ತೆ ಇದೇ ಕುರಿನಾ ಮತ್ತೆ ಮನೇಲಿ ಇದಾವ ನಿಮ್ಮಲ್ಲಿ? ಎಷ್ಟು ಕುರಿ ಇದ್ದಾವೆ? ಇದಕ್ಕೆ ಆಹಾರ ಏನು ಮಾಡ್ತೀರಾ? ಹಾಂ, ಅದು ಅಷ್ಟು ಹಾಕ್ಬಿಟ್ಟು ಇದಕ್ಕೆ ಎಕ್ಸ್ಪೆನ್ಸ್ ಆಗೋಲ್ಲ ನೀವು ಮಾರೋದಕ್ಕೆ? ಇದು ಏನಾದರೂ ಜೂಜು ಆಡಿಸ್ತೀರಾ? ಅದು ಕಾನೂನು ಬಹಿರಂಗ ಇದು ಅಲ್ವಾ? ಅದು ತಪ್ಪಲ್ವಾ? ಹಾಂ, ಮತ್ತು ಯಾಕೆ ಇದು ಮಾಡ್ತೀರಾ? ಅದು ಪ್ರಾಣಿ ಹಿಂಸೆ ಅಲ್ವಾ ಮಾಡೋದು ನೀವು? ಹಾಂ, ಅಷ್ಟು ದೂರದಿಂದ ಬಂದಿರಲ್ಲ, ನಿಮಗೆ ಅಲ್ಲಿ ಸುತ್ತಮುತ್ತ ಯಾವ ಮಾರ್ಕೆಟ್ ಇಲ್ವಾ ಮಾರೋದಕ್ಕೆ? ಇದು ಹರಿಹರ ಫೇಮಸ್ ಮಾಡು. ನೀವು ಚಳ್ಳಕೆರೆಯಿಂದ ಬಂದಿರಾ, ಹೆಚ್ಚು ಕಡಿಮೆ ಇಲ್ಲಿಂದ 100 ಕಿಲೋಮೀಟ್ರು. ನಿಮಗೆ ಅಲ್ಲಿದ್ದ ಬಂದು ಇಲ್ಲಿ ಬಂದರೆ ಮಾರಿದರೆ ವರ್ಕೌಟ್ ಆಗುತ್ತಾ? ನಿಮಗೆ ಒಳ್ಳೆ ಬೆಲೆ ಸಿಗುತ್ತಾ ಇಲ್ಲಿ ಹರಿಹರದಲ್ಲಿ? ಹಾಂ. ಇದು ಮೊದಲನೇ ವಾರನಾ? ಓಕೆ, ವಾರ ಬರ್ತೀರಾ ನೀವು? ಒಂದು ವಾರ ಬಿಟ್ಟು ಒಂದು ವಾರ ಮಾಡ್ತೀರಾ. ಎಷ್ಟು ಕುರಿ ಇದಾವೆ ನಿಮ್ಮ ಹತ್ರ? 8 ಕುರಿ ಇದಾವೆ. ಇದೊಂದೇ ತಂದಿರ? ಇನ್ನೂ ಭಾಳ ಇದಾವೆ ಕುರಿಗಳು? ಇದೊಂದು. ಹಲೋ, ನಮಸ್ಕಾರ ಅಣ್ಣ. ಅಣ್ಣ, ಇದು ನಿಮ್ಮ ಕುರಿನಾ ಇದು? ಏನು ಮಾರೋದಕ್ಕೆ ತಗೊಂಬಂದಿರಾ? ಹೇಗೆ ಏನು ಬೆಲೆ ಹೇಳ್ತೀರಾ ನೀವು? ಇದಕ್ಕೊಂದು 30,000 ಹೇಳ್ತೀವಿ ಸರ್. ಏನು ಹೆಂಗೆ ಸಾಕ್ತೀರಾ? ಏನು? ಏನಿಲ್ಲ ಸರ್, ಹುಲ್ಲು ಕಾಳು ಮಾಮೂಲಿ ನಾರ್ಮಲ್ ಆಗಿ ಸಾಕ್ತೇವೆ. ಹಾಂ, ಎಷ್ಟು ಬೇರೆ ಬಹಳ ಹೆಚ್ಚಿಗೆ ತೂಕ ಬೇಕಂದ್ರೆ ಆಹಾರ ಏನು ಹಾಕ್ತೀರಾ ಇದಕ್ಕೆ? ಹಾಲು, ಮೊಟ್ಟೆ, ಉಳ್ಳಿ, ಗೋಧಿ ಇದೆಲ್ಲ ಮೊಟ್ಟೆ ಎಲ್ಲ ಕುಡಿಯುತ್ತಾ? ಆಡಮರಿಗೆ ಹಾಕ್ತೇವೆ ಸರ್. ಅಲ್ಲ, ಬರೀ ಇದಕ್ಕೆ ಸೊಪ್ಪು ಇದು ಅಷ್ಟೇ ತಿನ್ನಲ್ವಾ? ಸೊಪ್ಪು ತಿನ್ನೋದಾದ್ರೆ ಅದು ಹಿಂಡಲ್ಲಿ ಸರ್. ಹಾಂ, ಇದೇನು ಮಾರೋದಕ್ಕೆ ಆಡೋದಕ್ಕೆ ಯೂಸ್ ಮಾಡ್ತೀರಾ? ಆಡೋದಕ್ಕಾದ್ರೆ ಅವೆಲ್ಲ ಕ್ವಾಲಿಟಿ ಹಾಕ್ಸ್ತಾರೆ. ಹಾಂ,
ತಿನ್ನಕ್ಕಾದ್ರೆ ಹೆಂಗೆ ಮೆಕ್ಕೆಜೋಳ ಅದು ಇದು ಹುಲ್ಲು ಅದು ಹಾಕಿ ಇದು ಮಾಡ್ತಾರೆ ಸರ್. ಎಷ್ಟು ತಿಂಗಳಿಂದ ಸಾಕ್ತಾ ಇದ್ರಿ ಇದನ್ನ? ಇದು ಎಲ್ಲ ಒಂದು 3 ವರ್ಷದಿಂದ ಸರ್. ನೀವು ಇದೇ ವೃತ್ತಿನ ಮತ್ತೆ ಏನಾದರೂ? ವೃತ್ತಿ ಇದೆ ಹಾಂ, ಸರ್. ಇದೇ ವೃತ್ತಿ. ಹಾಂ, ಇದರಿಂದ ನಿಮಗೆ ಜೀವನ ನಡೀತಾ ಇದೆ. ಜೀವನ ನಡೀಇದೆ ಸರ್. ಎಷ್ಟು ಕುರಿ ಇದಾವೆ ನಿಮ್ಮ ಹತ್ರ? ನಮ್ಮ ಹತ್ರ ಕುರಿಗಳು ಇಲ್ಲ ಸರ್, ನಾವು ಡೀಲ್ ಮಾಡಿಸ್ತೇವೆ. ಹಾಂ, ಅಲ್ಲಿ ಬೇರೆ ಹತ್ರ ಇದ್ದಿದ್ದ ರೈತರ ಹತ್ರ ರೈತರ ಹತ್ರ ಬೇರೆ ಹೊರಗಡೆ ಸಂತೆಗಳಿಗೆ ಎಲ್ಲ ತಂದಿದ್ರು ನಾವು ಸರ್. ಇದು ಹರಿಹರ ಮಾರ್ಕೆಟಲ್ಲಿ ವಾರನೂ ಇದೇ ರೀತಿ ಇರುತ್ತಾ? ವಾರ ಇದೇ ಇರುತ್ತೆ ಸರ್. ಸೀಸನ್ ಇದ್ದಾಗ ಇನ್ನೂ ಜಾಸ್ತಿ ಇರುತ್ತೆ. ಎಷ್ಟು ಕುರಿ ಬರ್ತಾವೆ ಇಲ್ಲಿ ಅಂದಾಜು? ಇಲ್ಲಿ ಒಂದು 3,000 ಮೇಲೆ ಬರುತ್ತೆ ಸರ್. ಓಕೆ, ಎಲ್ಲರದು ವ್ಯಾಪಾರ ಆಗುತ್ತಾ? ಎಲ್ಲರಿಗೂ ಆಗುತ್ತೆ ಸರ್. ಅವ್ರವ್ರ ವೃತ್ತಿ ಅವ್ರ ರೇಟಿನ ಮೇಲೆ ಆಗುತ್ತೆ ಸರ್. ಎಷ್ಟು ಸಾವಿರದಿಂದ ಎಲ್ಲಿವರೆಗೂ ಇದೆ? ಎಲ್ಲಿವರೆಗೂ ಒಂದು 5,000ದಿಂದ ಹಿಡಿದು 50,000-70,000 ತನಕ ಬರುತ್ತೆ. ಸಣ್ಣ ಕುರಿನೂ ಮಾರ್ತಾರಾ ಹೇಗೆ? ಸಣ್ಣದು ಮಾಡ್ತಾರೆ. ಎಷ್ಟು ಕೆಜಿ ಆದ್ಮೇಲೆ ಮಾರ್ತಾರೆ? ಹೆಂಗ್ ಅದು ಮಾಡ್ತಾರೆ? ಒಂದು 10 kg, ಮಿನಿಮಮ್ 6 kg, 8 kg, 12 kg, 25 kg ತನಕ ಸಣ್ಣ ಮರಿಗಳು ಸಿಗುತ್ತೆ. ಇದು ಜಾತಿಯಲ್ಲಿ ಪ್ಯೂರ್ ಸರ್. ಇದು ಹಾಂ, ಪ್ಯೂರ್ ಜಾತಿ ಅಂತ ಇದು. ಹಾಂ, ನಾಟಿ ಕುರಿ ಅಂತಾರಲ್ಲ ಆ ಥರ ಇದೆ. ಇದು ನಾಟಿ ಅನ್ನೋದಕ್ಕೆ ಕಮ್ಮಿ ಆಗಿದೆ ಸರ್. ಈಗ ಇದು ಬೇಡಿಕೆ ಕಮ್ಮಿ ಆಗಿದೆ. ಹೆಂಗೆ ಅಂದ್ರೆ ಇದನ್ನ ಮಾಡೋರೇ ಇಲ್ಲ. ಎಲ್ಲ ಕೆಂಪು ಕುರಿ ವೇಟ್ಗೋಸ್ಕರ ಜಲ್ದಿ ಬರೋದು ಉತ್ಪಾದನೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಕರ್ನಾಟಕದಲ್ಲಿ ಫುಲ್ ಫೇಮಸ್ ಇದೆ. ಜವಾರಿ ಕುರಿ, ಫುಲ್ ಜವಾರಿ ಇದು. ಈ ಬೀಡ್ ಇನ್ನೂ ಇದೆಯಾ? ಈ ಬೀಡ್ ಇದೆ ಸರ್. ಬೀಡ್ ಕಮ್ಮಿ ಆಗ್ತಾ ಇದೆ. ಹಾಂ, ಅದನ್ನ ಬಿಟ್ಟು ಬೇರೆದನ್ನ ಬೆಳೆಸ್ತಾ ಇದ್ದಾರೆ. ಬೇರೆ ಬೆಳೆಸ್ತಾರೆ. ಈಗ ನಾಟಿ ಕೋಳಿಗೂ ಜವಾರಿ ಕೋಳಿಗೂ ಏನು ಡಿಫ್ರೆನ್ಸ್ ಆ ಥರ ಸರ್. ಇದಕ್ಕೆ ಬೆಲೆ ಹೆಂಗೆ? ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಸರ್ ಇದು ಒರಿಜಿನಲ್. ಹಾಂ, ಅದು ಅದರಲ್ಲೇ ಸೆಕೆಂಡ್. ಈಗ ಅವರು ಕುರಿ ತಗೊಳ್ತಾರಲ್ಲ, ಅವರು ಬೆಲೆ ನೋಡ್ತಾರಾ ಕುರಿ ನೋಡ್ತಾರಾ? ಕುರಿ ನೋಡ್ತಾರೆ ಸರ್. ಅವರು ಹಳಬರ ಆದ್ರೆ ಉಣ್ಣಿ ಸೊಸಿ ಮೇಲೆ ನೋಡ್ತಾರೆ ಸರ್. ಹಾಂ, ಉಣ್ಣಿ ಸೊಸಿ ಮೇಲೆ ಗೊತ್ತಾಗತ್ತೆ. ಈ ಥರ ಕಿವಿ ನೋಡ್ತಾರೆ. ಆ ಒಂದು ಕುರಿಗೂ ಇರುತ್ತೆ ಸರ್. ಆ ಕುರಿಗಿದ್ರು ಇಷ್ಟೊಂದು ಇದಿರಲ್ಲ. ಓಕೆ, ಧನ್ಯವಾದಗಳು.